ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ SSLC ಸಪ್ಲಿಮೆಂಟರಿ ಎಕ್ಸಾಮ್ ಅಂದರೆ ಎಕ್ಸಾಮ್ 2ದ ಒಂದು ರಿಸಲ್ಟ್ಸ್ ಬಗ್ಗೆ ಈಗಾಗಲೇ ಕುತೂಹಲ ಉಂಟಾಗಿರುವಂಥದ್ದು. ನಾನು ಕೂಡ ಒಂದು ಗೂಗಲ್ಗಳನ್ನು ಮತ್ತು ವೆಬ್ಸೈಟ್ಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೇನೆ. ಇಲ್ಲಿ ಒಂದು ಹಿಂದೂಸ್ತಾನ್ ಟೈಮ್ಸ್ನವರು ಒಂದು ಅಪ್ಡೇಟ್ ಮಾಡಿದರು, ಜಸ್ಟ್ ಒಂದು ಹಾಫ್ ಆನ್ ಅವರ್ ಹಿಂದುಗಡೆ ಮಾಡಿದ್ದನ್ನು ನಾನು ಇವಾಗ ಆರ್ಟಿಕಲನ್ನು ಓದ್ತಾ ಇದ್ದೀನಿ. ಸೊ ಇವರ ಪ್ರಕಾರ ಏನಾಗುತ್ತೆ ಮಾಹಿತಿ ಅಂತ ನೋಡಿದಾಗ, ಸಪ್ಲಿಮೆಂಟರಿ ರಿಸಲ್ಟ್ಸ್ ಲೈವ್ KSEAB ಅಂದರೆ ಕರ್ನಾಟಕ ಪರೀಕ್ಷಾ ಮಂಡಳಿ ವತಿಯಿಂದ SSLC ಎಕ್ಸಾಮ್ 2 ಸ್ಕೋರ್ ಎಕ್ಸೆಪ್ಟೆಡ್ ಸೂನ್ ಅದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡ್ಕೊಳ್ಬೋದು ಅಂತ ಇವರು ಕೂಡ ಅಪ್ಡೇಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸೊ ಇವರ ಒಂದು ಆರ್ಟಿಕಲ್ಸ್ ಪ್ರಕಾರ SSLCಯ ಒಂದು ರಿಸಲ್ಟ್ಸ್ ಏನು ಈಗ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಈಗ 2ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಅಂತ ಹೇಳಿದರು, 3ನೇ ತಾರೀಕು ಕೂಡ ಆಯಿತು, ಇವತ್ತಿಗೆ 5ನೇ ತಾರೀಕು. ಸೊ ಇವತ್ತು 5ನೇ ತಾರೀಕಿನ ಪ್ರಕಾರ ಕೂಡ ಇವತ್ತು ಯಾವುದೇ ಥರಂತಹ ಅಪ್ಡೇಟ್ ಕೂಡ ಆಗಿಲ್ಲ. ಸೊ ಇವ್ರ ಪ್ರಕಾರ ಏನಾಗುತ್ತೆ ಅಂದರೆ ಅತಿ ಬೇಗನೆ SSLCಯ ರಿಸಲ್ಟ್ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಅದನ್ನು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೋಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಏನಾದರೂ ಇನ್ ಕೇಸ್ ಆಫ್ ಅತಿ ಬೇಗನೆ ಅಪ್ಡೇಟ್ ಏನಾದರೂ ಆದರೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಒಂದು ಇವತ್ತಿನ ಒಂದು 5 ಜುಲೈ 2024 11/7 ಪ್ರಕಾರ ಸೊ ಕರ್ನಾಟಕ ಸಪ್ಲಿಮೆಂಟರಿ ರಿಸಲ್ಟ್ಸ್ ಲೈವ್ ವೆಬ್ಸೈಟ್ ಚೆಕ್ ಮಾಡ್ಕೊಳ್ರಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ರಿಸಲ್ಟ್ಸ್ ಅತಿ ಬೇಗನೆ ಅಪ್ಡೇಟ್ ಆಗುತ್ತೆ ಕೂಡ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವರು ವೆಬ್ಸೈಟ್ ಕೊಟ್ಟಿದ್ದಾರೆ ರಿಸಲ್ಟ್ ನೋಡ್ಕೊಳ್ಳಿಕ್ಕೆ. ಇಲ್ಲಿ ನಾ ರಿಸಲ್ಟಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ಥರದಂಥ ಒಂದು ಅಪ್ಡೇಟ್ ಆಗಿಲ್ಲ. ಓನ್ಲಿ ಇಲ್ಲಿ ಏನಾಗಿದೆ ಅಂದರೆ ಎಕ್ಸಾಮಿನೇಷನ್ 2 ಮಾತ್ರ ಇದೆ. ಅದರ ಜೊತೆಗೆ ಆಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ, ಬಟ್ ಇಲ್ಲಿ ಯಾವುದೇ ಥರಂತಹ ಎಕ್ಸಾಮಿನೇಷನ್ 2ದ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಇನ್ನೂವರೆಗೆ ಕೂಡ ಆಗಿಲ್ಲ. ಆಫಿಷಿಯಲಿ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ ಕೇಸ್ ಆಫ್ ಅಪ್ಡೇಟ್ ಆದರೆ ಡೆಫಿನೆಟ್ ಆಗಿ ನಾನು ಕೂಡ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀನಿ. ಬಟ್ ಆ್ಯಕ್ಚುಲಿ ಒಂದು ವಾರದ ಒಳಗೆ ಅಂತ ಹೇಳಿದ್ದಾರೆ ಅವರು. ಸೊ ಇನ್ನೂ ನಮಗೆ ಇವತ್ತು ಶುಕ್ರವಾರ, ನಾಳೆ ಒಂದು ಡೇ ಇದೆ, ಸಂಡೇ ಒಂದು ಇದೆ. ಇದರಲ್ಲಿ ಈ ವಾರದ ಒಳಗಡೆ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಕಾದು ನೋಡಬೇಕಾಗುತ್ತೆ.